ನಿಶ್ಚಯ ಸರ್ಕಾರ ರಚಿಸಿ ಪ್ರಜೆಯೇ ಪ್ರಭುವು ಎಂಬ ನೀತಿ ನಿಜವ ಮಾಡಿರಿ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ರ್ಯಾಲಿಯನ್ನು ಏರ್ಪಡಿಸಿ ಅದರ ಮೂಲಕ ಮತದಾನ ಜಾಗೃತಿಯನ್ನ ಮತದಾರರಲ್ಲಿ ತರಬೇಕು ಅನ್ನೋ ಈ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತ ಸಿಬ್ಬಂದಿಯವರೇ, ತಾಲೂಕು ಪಂಚಾಯಿತಿ ಸಿಬ್ಬಂದಿಯವರೇ ಮತ್ತು ನಮ್ಮ ಸಿಬ್ಬಂದಿಯವರೇ, ವಿವಿಧ ಸಂಘಟನೆಗಳ ಅಧ್ಯಕ್ಷರೇ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕರೇ, ಸಂವಿಧಾನದ ಆಶಯಗಳಿಗೆ ನಾವು ಒಂದು ತಕ್ಕಂತೆ ಒಂದು ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಹೇಳಿದರೆ ನಾವೆಲ್ಲರೂ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ಹಕ್ಕಾದಂಥ ಮತವನ್ನು ನಾವು ಚಲಾಯಿಸಿ ಒಂದು ಅತ್ಯಂತ ಅತ್ಯುನ್ನತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರುವುದರಲ್ಲಿ ನಮ್ಮ ಪಾಲನ್ನು ಕೂಡ ನಾವು ನೀಡೋದಕ್ಕೆ ಸಂವಿಧಾನವೇ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಅಂತವೇ ಕೂಡ. ಆದ್ದರಿಂದ ಈಗ ನಾಳೆ 7ನೇ ತಾರೀಕು ಏನು ಮತದಾನ ನಡೆಯಲಿದೆ, ಚುನಾವಣೆ ನಡೆಯಲಿದೆ, ಆ ಚುನಾವಣೆಯಲ್ಲಿ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಭಾಗವಹಿಸಿ ಮತವನ್ನು ಚಲಾಯಿಸಿ ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಮತಗಳು ಚಲಾವಣೆ ಆಗಿದ್ದಾವೆ ಅಂತೇಳಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 71.5% ಇಲ್ಲಿ ಮತದಾನ ಆಗಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಅರೌಂಡ್ 71% ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟು ಮತದಾನ ಆಗಿದೆ. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ನೀವು ನೋಡಿದ್ದೀರಿ, ಕೆಲವು ಜಿಲ್ಲೆನಲ್ಲಿ ಈಗಾಗಲೇ ಎರಡನೇ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಹಂತದಲ್ಲಿ ಏನು ಚುನಾವಣೆ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ 82% ತನಕ ಮತದಾನ ಆಗಿದೆ. ಆ ನಿಟ್ಟಿನೊಳಗೆ ನಮ್ಮ ಹಡಗಲಿ ವಿಧಾನಸಭಾ ಕ್ಷೇತ್ರದ ಮತದಾನದ 80% ದಾಟಿ ಹೋಗಬೇಕು ಕನಿಷ್ಠ ಮಟ್ಟ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಮತದಾರರು ಏನಿದ್ದೀರಿ, ನಾವು ಬಂದು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಯಾವುದೇ ರೀತಿ ಇಲ್ಲದಲೆ ಮತ್ತು ಯಾವುದೇ ಆಮಿಷಕ್ಕೂ ಕೂಡ ತಾವ್ಯಾರು ಒಳಗಾಗದೆ ತಮ್ಮ ಇಚ್ಛಾನುಸಾರ ಮತ್ತು ತಮಗೆ ಬೇಕಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರೋ ನಿಟ್ಟಿನೊಳಗೆ ತಾವೆಲ್ಲರೂ ಮತವನ್ನು ಚಲಾಯಿಸಬೇಕು ಅಂತೇಳಿ ನಾನು ಈ ಮೂಲಕ ಈ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ, ಪುರಸಭೆ ಕಾರ್ಯಾಲಯದ ಪರವಾಗಿ ಮತ್ತು ತಾಲೂಕು ಪಂಚಾಯಿತಿಯ ಪರವಾಗಿ ತಮ್ಮೆಲ್ಲರನ್ನು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಡಗಲಿಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ, ಹಾಗೂ ಪಟ್ಟಣ ಪಂಚಾಯಿತಿಯ ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ, ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಹಡಗಲಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರೇ, ಈಗಾಗಲೇ ಮಾನ್ಯ ARO ಸರ್ ಅವರು, ರಮೇಶ್ ಸರ್ ಅವರು ತಿಳಿಸಿದಂಗೆ ಕಳೆದ ಬಾರಿ ನಮ್ಮಲ್ಲಿ ಏನು ಹಡಗಲಿ ತಾಲೂಕಿನಿಂದ 71-72% ರೇಟಲ್ಲಿ ಒಂದು ಮತದಾನ ಆಗಿದ್ದು, ಒಂದು ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು, ಗಟ್ಟಿಗೊಳ್ಳಬೇಕು ಅಂದರೆ 100% ಭಾಗವಹಿಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ನಾವು ಆ ನಿಟ್ಟಿನೊಳಗೆ ಇವತ್ತಿನ ದಿನ ಹಡಗಲಿ ತಾಲೂಕಿನ ಹಡಗಲಿ ನಗರದ ಪುರಸಭೆಯ ಸುಮಾರು ಒಂದು 20-25 ಕಿಲೋಮೀಟರ್ವರೆಗೆ ಎಲ್ಲ ಬೀದಿಗಳನ್ನು, ಎಲ್ಲ ಒಂದು ಬಡಾವಣೆಗಳನ್ನು ಸುತ್ತಿ ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಇವತ್ತು ಮಾಡಿದ್ದೇವೆ. ಇದರ ಒಂದು ಏನು ಈ ಒಂದು ಫ್ಲ್ಯಾಶ್ ಪಾಯಿಂಟ್ನ ಜನರು ಅರ್ಥ ಮಾಡಿಕೊಂಡು ದಯವಿಟ್ಟು ಅತಿ ಹೆಚ್ಚು ಮತದಾರರು ಭಾಗವಹಿಸಬೇಕು. ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಅನೇಕ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿಯ ಕೂಲಿಕಾರರಿಂದ ಮತ್ತೆ ಶಾಲಾ ಮಕ್ಕಳಿಂದ, ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಈ ಒಂದು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿದ್ದೇವೆ. ಅದರ ಭಾಗವಾಗಿ ಇವತ್ತು ಪುರಸಭೆಯಲ್ಲಿ ಕೂಡ ನಾವು ಒಂದು ಮತದಾನ ಜಾಗೃತಿ ಅಭಿಯಾನವನ್ನು ಮಾಡಿದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇ, ಎಲ್ಲ ಸಾರ್ವಜನಿಕರು ನಿರ್ಭೀತರಾಗಿ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಕೇವಲ ಉತ್ತಮ ಆಡಳಿತ ನೀಡತಕ್ಕಂಥ ಒಂದು ಸರ್ಕಾರನ ರಚನೆ ಮಾಡೋದರಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋದು ಈ ಒಂದು ಮತದಾನದ ಈ ಒಂದು ಚುನಾವಣಾ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಆಗಿದೆ.
ಹಡಗಲಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಈ 1.5 ತಿಂಗಳಿಂದ ದಿನಾಲೂ ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮ ಅಂದ್ಕೊಳ್ತಾ ಬಂದಿದ್ದೀವಿ. ಈ ದಿನ ಕೂಡ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪುರಸಭೆ ಮತ್ತು ತಾಲೂಕು ಪಂಚಾಯತಿ ತಾಲೂಕು ಆಡಳಿತದಿಂದ ಮತದಾನ ಅರಿವು ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮುಖಾಂತರ ಅಂದ್ಕೊಂಡಿದ್ವಿ. ಸೊ ಎಲ್ಲರೂ ಕಡ್ಡಾಯವಾಗಿ ಮೇ 7ರಂದು ಮತದಾನ ಮಾಡಬೇಕಂತ ಎಲ್ಲರನ್ನೂ ಕೇಳ್ಕೊಂತ ಪದಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ಸಹಕಾರ, ತಾಲೂಕು ಪಂಚಾಯತ್, ಪುರಸಭೆ ಮತ್ತು ವಿವಿಧ ಅನುದಾನ ಸಂಘಗಳ ಸಹಯೋಗದಲ್ಲಿ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತದಾರ ಜಾಗೃತಿ ಕಾರ್ಯಕ್ರಮ ಹೇಗೆ ಮಾಡಿವಿ, ನಾವು ಎಲ್ಲರೂ ನಮ್ಮ ಮನೆಯೊಳಗೆ ಯಾರು ಓಟ್ ಹಾಕ್ತಿರಾಗ ನೋಡ್ಕೊಂಡ್ವಿ ಅಂದರೆ ನಾವು ಫಸ್ಟ್ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ನಮ್ಮ ಮನೆಯಲ್ಲಿ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ ಹೇಳೋಣ. ಅದ್ರ ಜೊತೆ ನಮ್ಮ ನೌಕರರ ಮಾತನ್ನು ಕೆಲವರು ಓಟ್ ಹಾಕ್ರಿ ಅಂತ ಕೇಳ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಆ ದಿಶೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಒಂದೆರಡು ಘೋಷಣೆಗಳಿಗೆ ಜೈಕಾರ ಹಾಕಬೇಕು ಅಂತೇಳಿ ಹೇಳ್ತೀನಿ. ಮತದಾನ ಮಾಡಿದವನೇ, ಮತದಾನ ಮಾಡಿದವನೇ ನಮ್ಮ ಮತ, ನಮ್ಮ ಮತ, ನಮ್ಮ